ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಏನು ಗುರಿದು ಸೈಕ್ ಆಕ್ಷನ್ನು. ಎಲ್ಲರಿಗೂ ಗೊತ್ತಿತ್ತು ಈ ಆಕ್ಷನಲ್ಲಿ ಎಲ್ಲ ರೆಕಾರ್ಡನ್ನು ಉಡಿಯಾಗಿ ಹೋಗುತ್ತೆ ಅಂತ. ಹಂಗೆ ಆಗೋಗ್ಬಿಟ್ಟೈತೆ. ಏನು ಮಗ ಇದು, ರಿಷಬ್ ಪಂತಿಗೆ ಕೂಗಿದ್ದು ಡಿ ಸಿ ಅವರು, ಲಕ್ನೋ ಅವರು 20 ಕೋಟಿವರೆಗೂ ನನಗೆ ಬೇಕು ರಿಷಬ್ ಪಂತ್, ನನಗೆ ಬೇಕು ರಿಷಬ್ ಪಂತ್ ಅಂತ ಕೂಗಿದ್ದು ಕೊನೆಗೆ LSG ಅವರು ನೋಡ್ಬಿಟ್ಟು 21 ಕೋಟಿಗೆ ಹೋಗ್ತದಂಗೆ ಮಗ ನಮ್ಮ ಕೈಲಿ ಹಿಂಗೆ ಕೂಕೊಳ್ತಾ ಹೋಗೋಕ್ಕಾಗೋದಿಲ್ಲ. ಡೈರೆಕ್ಟು ಏನು ಶ್ರೇಯಸ್ ಅಯ್ಯರ್ಗೆ 26 ಕೋಟಿ 75 ಲಕ್ಷ ಕೊಟ್ಟಿದ್ದೀರಲ್ವಾ, 27 ಕೋಟಿ ಮಡಿಕೊಳ್ಳಿ ಮಗ ಅಂತ ಹೇಳಿದ್ರು. DC ಬಾಂಡಿ ಸುಮ್ಮನೆ ತೆಪ್ಪಕ್ಕೆ ಕೂತ್ಕೊಂಡ್ಬಿಟ್ಟೆ ಅಷ್ಟೇ. ರಿಷಬ್ ಪಂತ್ ಸೋಲ್ಡಾಗಿ ಹೋದ್ರು. ಈ ಆಕ್ಷನಲ್ಲಿ ಈ ರೆಕಾರ್ಡ್ನ ಮುರಿಯೋದಿಲ್ಲ ಅಂತಲೇ ಹೇಳ್ತೀನಿ. ಏನಕ್ಕಪ್ಪ ಅಂತಂದರೆ 27 ಕೋಟಿ ಗುರು, 27 ಕೋಟಿ. 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 27 ಕೋಟಿ. 69 ಕೋಟಿ ಏನೋ ಇತ್ತು LSG ಅವ್ರ ಹತ್ರ. ಇದು ಒಂದು ಪ್ಲೇಯರಿಗೆ ಕೊಡ್ತಿದ್ದಂಗೆ 42 ಕೋಟಿಗೆ ಬಂದು ಕೂತ್ಕೊಂಡಿದ್ದಾರೆ. ಹುಚ್ಚಿಡ್ದೋಯ್ತು ಮಗ ನನಗಂತೂ. ರಿಷಬ್ ಪಂತ್ ಹೋಗ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟೆಡ್ ಇಟ್ಕೊಂಡಿದ್ರು. ನಾನು ಕೂಡ ಟಾಪ್ 1 ಪ್ಲೇಯರಲ್ಲಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಬಿಡ್ಡಲ್ಲಿ ಇಟ್ಟಿದ್ದೆ. ಬಟ್ ಶ್ರೇಯಸ್ ಅಯ್ಯರ್ಗೆ ಏನು ಗುರು 26 ಕೋಟಿ 75 ಲಕ್ಷ. ಈ ಪಂಜಾಬ್ ಅವ್ರಿಗೆ ಏನಾರು ತಲೆಗೆಲೆ ಏನಾರು ಕೆಟ್ಟೋಗೈತಾ ಹೆಂಗೆ? ದುಡ್ಡೈತೆ 110 ಕೋಟಿ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂಕೊಳ್ತಾನೆ ಹೋಗೋದ? ಡೆಲ್ಲಿ ಬಾಂಡ್ಲಿ ಮಾಮ ಟೋಪಿ ಹಾಕಕ್ಕೆ ಹೋಗೋರೆ ಅಂತ ಅಂದ್ಕೊಂಡಿದ್ದೆ. 25 ಕೋಟಿಲಿದ್ದಾಗ ಪಂಜಾಬ್ ಅವರೇ ಬೇಡ ಕ್ಲಾಪ್ 30 ಅಂತ ಹೇಳ್ತಿದ್ರು. ಎಲ್ಲಿ ಟೋಪಿ ಹಾಕಿಸ್ಕೊಂಡ್ಬಿಟ್ರು ಡೆಲ್ಲಿ ಮಾಮ ಅಂತ ಅಂದ್ಕೊಂಡೆ. ಬಟ್ 26 ಕೋಟಿ 75 ಲಕ್ಷಕ್ಕೆ ಎತ್ಕೊಂಡೇ ಬಿಟ್ರು ಮಗ ಪಂಜಾಬ್ ಅವರು. ವರ್ಸ್ಟ್ ಪಿಕ್ ಅಂತ ಏನು ಹೇಳಲ್ಲ, ಬಟ್ ಇಷ್ಟಕ್ಕೇನು ವರ್ತಿಲ್ಲ. 15ರಿಂದ 20 ಕೋಟಿವರೆಗೆ ಹೋಗೋದ್ರೂ ಒಪ್ಕೊಳ್ಳಿವೆ ಶ್ರೇಯಸ್ ಅಯ್ಯರಿಗೆ. ಬಟ್ 20 ಕೋಟಿ ನನ್ನ ಪ್ರಕಾರ ಏನು 26 ಕೋಟಿ 75 ಲಕ್ಷ ಏನಕ್ಕೆ ಬೇಕಿತ್ತು ಮಗ? ಇಷ್ಟೆಲ್ಲ ಏನು ಬೇಕಿತ್ತಿಲ್ಲ. ಹಂಗೆ ನೋಡೋಕೆ ಹೋದ್ರೆ ರಿಷಬ್ ಪಂತೆ ಸಿಗೋರು, ಜೋಶ್ ಬಟ್ಲರ್ ಸಿಗೋರು, ಕಗಿಸೋ ರಬಾಡನ್ನು ಎತ್ಕೊಬೋದಿತ್ತು. ಇದನ್ನೆಲ್ಲ ಬಿಟ್ಟು ಹೋಗಿ ಶ್ರೇಯಸ್ ಅಯ್ಯರ್ಗ ಗುರು ಬೀಳೋದು 26 ಕೋಟಿ 75 ಲಕ್ಷ ಕೊಟ್ಟಿರೋದು ನನ್ನ ಪ್ರಕಾರ ವೇಸ್ಟ್ ಅಂತ ಏನು ಹೇಳಲ್ಲ. ಬಟ್ ಪಂಜಾಬ್ ಅವ್ರ ಆಕ್ಷನಲ್ಲಿ ಫಸ್ಟ್ ಸೆಟ್ಟಿಗೇನೆ ಎಲ್ಲ ದುಡ್ಡನ್ನ ಮುಗಿಸ್ಕೊಳಂಗವ್ರೆ. ನಮ್ಮ RCB ಅವ್ರು ಇನ್ನೂ ಯಾವಾಗ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೋ ಗೊತ್ತಿಲ್ಲ. ಬಟ್ ಆ್ಯಕ್ಷನಲ್ಲಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾರೆ. ಏನಕ್ಕಪ್ಪ ಅನ್ನೋದಾರೆ, ಸ್ಟಾರ್ಕಿಗೆ 11 ಕೋಟಿವರೆಗೆ ಹೋಗಿದ್ರು. ಆ ಬಡ್ಡಿ ಮಕ್ಕಳು ಬಂದು ಲಾಸ್ಟಲ್ಲಿ ಎತ್ಕೊಂಡು ಹೋಗ್ಬಿಟ್ರು. ಈ ರಬಾಡಂಗು ಒಂದು 8 ಕೋಟಿವರೆಗೆ ಬಂದರು. ನಾನೆಲ್ಲಿ ರಬಾಡಂಗ್ 10-12 ಕೋಟಿಗೆ ಕೂಗಿಸ್ಕೊಂಡು ಟೋಪಿ ಹಾಕೊಬಿಡ್ತಾರಪ್ಪ ಅಂತ ಅಂದ್ಕೊಂಡೆ. ಹೆಂಗೋ ಗುಜರಾತ್ ಅವ್ರು ಕೂಕೊಂಡು ಹೋದ್ರೆ ಒಲಿ ಅಟ್ಲೀಸ್ಟ್ ಬಟ್ಲರ್ಗಾರು ಟ್ರೈ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ಲರ್ನ RCB ಅವ್ರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅಂತ ಕಾಣಿಸ್ತದೆ. RCB ಅವ್ರಿಗೆ ಎತ್ತಲೇ ಇಲ್ಲ. ನನ್ನ ಪ್ರಕಾರ ಏನು ಗುರು ಇದು ಸೈಕ್ ಹಿಡಿತೈತೆ ಈಗನೇ ಹಿಂಗೆ. ನನಗೆ ಹೋಪ್ಫುಲಿ ಒಂದೇ ಒಂದು ಬೇಕಾಗಿರೋದು, KL ರಾಹುಲ್ನ RCB ಅವ್ರು ಎತ್ತಬೇಕು ಮಗ. ಆಗ ಬತ್ತೀನಿ ವಿಡಿಯೋನ ತಗೊಂಡು ಮಸ್ತಾಗಿರುತ್ತೆ ಅಂತ ಅಂದ್ಕೊಳ್ಳಿ. ಇಷ್ಟೇ ಆ್ಯಕ್ಷನ್ನು, ಎಲ್ಲ ರೆಕಾರ್ಡು ಪುಡಿ. ಇಂದೇನೇ ಇದ್ರೂ ರಿಷಬ್ ಪಂತ್ನ ಕೂಗಿದ್ದು ನನಗೇನಿಲ್ಲ ಮಗ. ಹುಡುಕಾಡ್ತಾಯಿದ್ರು, ಎತ್ಕೊಂಡಿದ್ದಾರೆ. KL ರಾಹುಲ್ನ ಬಿಟ್ಟಿದ್ರು. ಆ ಜಾಗಕ್ಕೊಬ್ಬ ರೀಪ್ಲೇಸ್ಮೆಂಟ್ ಪ್ಲೇಯರ್ ಬೇಕಿತ್ತು. ಮಸ್ತ್ ಪ್ಲೇಯರು, ಮಸ್ತ್ ಪಿಕ್ಕು ಲಕ್ನೋದವರು. 22 ಕೋಟಿಯಿಂದ ಒಂದೇ ಮಾತು ಹೇಳಿದ್ದು, ನಾವು 27 ಕೋಟಿ ಕೊಡ್ತೀವಿ, ಅಲ್ಲಿಂದ ಮುಂದೆ ಯಾರು ದಮ್ಮಿದ್ರೆ ಕೂಗಿ ಅಂತ. ಯಾರು ಕೂಗಿಲ್ಲ. ಡೆಲ್ಲಿ ಬಾಂಡ್ಲಿ ಮಾಮ ಸುಮ್ಮನೆ ಆದ. ರಿಷಬ್ ಪಂತು ಲಕ್ನೋಗೆ ಹೋದ್ರು, ಶ್ರೇಯಸ್ ಅಯ್ಯರು ಪಂಜಾಬ್ಗೆ ಹೋದ್ರು. ಇದರಲ್ಲಿ ಬೆಸ್ಟ್ ಪಿಕ್ಕು ರಿಷಬ್ ಪಂತ್ ಹೇಳ್ತೀನಿ. ಏನಕ್ಕಪ್ಪ ಅನ್ನೋದಾದ್ರೆ ರಿಷಬ್ ಪಂತು ಇದನ್ನು ತರ್ತಾರೆ ಮಗ. ವೆರೈಟಿ, ಅವರು ಬ್ಯಾಟಿಂಗ್ ಸ್ಕಿಲ್, ಅವ್ರ ಅಗ್ರೆಸಿವ್ ವೆರಿ ಫಸ್ಟ್ ಬಾಲಿಂದ, ಅವ್ರ ಕ್ಯಾಪ್ಟನ್ಸಿ ಎಲ್ಲ ಸಖತ್ತಾಗಿರುತ್ತೆ ಅಂತ ಅಂದ್ಕೊಂಡು ಲಕ್ನೋ ಟೀಮ್ ಇನ್ನು ಮಸ್ತಾಗಿ ಕಾಣಿಸುತ್ತೆ. ಈ ಪಂಜಾಬ್ ಅವ್ರದ್ದು ಯಾವಾಗಲೂ ಇದ್ದಿದ್ದೇನೆ. ಬಟ್ ಶ್ರೇಯಸ್ ಅಯ್ಯರ್ ಇಂಡಿಯನ್ ಪ್ಲೇಯರ್ ಆಗಿರೋದ್ರಿಂದ ಇರಲಿ ಮಗ. ಶ್ರೇಯಸ್ ಅಯ್ಯರ್ಗೂ ಏನು ಕೊಟ್ಟಿರೋದೇನು ತಪ್ಪಿಲ್ಲ ಅಂತ ಸ್ಟಾರ್ಕಿಗೋ ಯಾರ್ಯಾರಿಗೋ ಕೊಟ್ಟಿದ್ದಾರೆ. ಇಷ್ಟೇ. ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತೀನಿ. RCB ಯಾರನ್ನು ಪಿಕ್ ಮಾಡ್ತಾರೆ ನೋಡ್ತಾ ಇರೋಣ. ಓಕೆ ಫ್ರೆಂಡ್ಸ್, ಬಾಯ್.